ನಮಸ್ತೆ, ನನ್ನ ಹೆಸರು ಅವಿನಾಶ್. ನನ್ನ ಮಗಳು ಹಾರಿಕಾ ಇಲ್ಲಿ 7th ಸ್ಟ್ಯಾಂಡರ್ಡ್ IGCSE ಕೋರ್ಸ್ ಮಾಡ್ತಿದ್ದಾಳೆ. ತುಂಬ ಖುಷಿ ಇದೆ ನಾನು ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ನನ್ನ ಮಗಳನ್ನ ಸೇರಿಸಿರೋದಕ್ಕೆ. ಅವಳು ಕಳೆದ ಒಂದು 4-5 ವರ್ಷದಿಂದ ತುಮಕೂರಲ್ಲಿ ಓದ್ತಿದ್ಲು. ನನಗೆ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಈ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ. ಇನಿಷಿಯಲಿ ಸ್ವಲ್ಪ ಹಿಕಪ್ಸ್ ಇತ್ತು, ಏನು ಮಾಡೋದು, ಮಗಳನ್ನ ದೂರ ಇಟ್ಟು ಓದಿಸ್ಬೇಕಾ ಅನ್ನೋ ಒಂದು ಬಗ್ಗೆ. ಬಟ್ ಖುಷಿ ಸಂಗತಿ ಏನಂತಂದರೆ ನಾನು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀನಿ. ನಾನು ನನ್ನ ವೈಫ್ ಡಿಸ್ಕಸ್ ಮಾಡಿ ಮಗಳ ಒಂದು ಏಳಿಗೆಗಾಗಿ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಿದ್ದಕ್ಕೆ. ಅಕಾಡೆಮಿಕ್ ವೈಸ್ ಅಲ್ಲದೆ ಸೋಷಲಿ ಮತ್ತು ಸ್ಪೋರ್ಟ್ಸ್ ಆಗಲಿ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಲಿ ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇದೆ ನನ್ನ ಮಗಳದಿಲ್ಲಿ. ಕಂಪ್ಯಾರಿಟಿವ್ಲಿ ನಾನು ಮುಂಚೆ ಕಂಪೇರ್ ಮಾಡಿದ್ರೆ ನನ್ನ ಮಗಳು ಪ್ರೋಗ್ರೆಸ್ ಎವ್ರಿ ಡೇ ಅಥವಾ ಎವ್ರಿ ವೀಕ್ ನಾವು ಮಾತಾಡ್ತಿದ್ದಾಗ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಅವಳಲ್ಲಿ. ಆಮೇಲೆ ನಾಲೆಡ್ಜ್ ಕೂಡ ಬಿಲ್ಡ್ ಆಗಿದೆ. ಶಿ ಈಸ್ ವೆರಿ ಸ್ಕಿಲ್ಫುಲ್. ಇಟ್ಸ್ ಜಸ್ಟ್ ಟೈಮ್ ಸ್ಪ್ಯಾನ್ ಆಫ್ 6 months. ಆ 6 monthsಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗಿದೆ. ಅದೊಂದಲ್ಲದೆ ನನಗೆ ನನ್ನ ಮಗಳ ವಿಚಾರದಲ್ಲಿ ಅವರ ಡಾಮ್ ಪೇರೆಂಟ್ಸ್ ಆಗಿರ್ಬೋದು ರೆಗ್ಯುಲರ್ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ, ಯಾವ ರೀತಿ ಇಂಪ್ರೊವೈಸೇಷನ್ ಆಗ್ತಿದೆ ಅಂತ. ಮತ್ತು ಕೋಆರ್ಡಿನೇಟರ್ಸ್ ಆಗಿರ್ಬೋದು, ಟೀಚರ್ಸ್ ಕೂಡ ನಮಗೆ ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ನಮ್ಮ ಮಗಳ ಪ್ರೋಗ್ರೆಸ್ ಬಗ್ಗೆ ತಿಳ್ಕೊಬೋದು. ಮಗಳು ದೂರ ಇದ್ದಾಳೆ ಅಂತ ಇನಿಷಿಯಲಿ ಸ್ವಲ್ಪ ಅನಿಸ್ತಿತ್ತು. ಬಟ್ ಈಗ ಏನಂದರೆ ಅವಳ ಕಾನ್ಫಿಡೆನ್ಸ್ ನೋಡಿ ನಮಗೆ ಕಾನ್ಫಿಡೆನ್ಸ್ ಬಂದಿದೆ. ಅವಳು ಚೆನ್ನಾಗಿ ಓದ್ತಿದ್ದಾಳೆ, ಇಲ್ಲಿ ಚೆನ್ನಾಗಿ ಒಳ್ಳೆ ಫುಡ್ ಫೆಸಿಲಿಟಿ ಇರ್ಬೋದು, ಫ್ರೆಂಡ್ಸ್ನ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ, ತುಂಬ ಸೋಷಲಾಗಿ ಬೆರೀತಿದ್ದಾಳೆ. ಅವಳು ತುಂಬ ಶೈ ನೇಚರ್ ಆಗಿದ್ಲು ಮುಂಚೆ. ಸ್ಕೂಲಲ್ಲಿ ಓದೋದ್ರಲ್ಲಿ ಆ್ಯಕ್ಟಿವ್ ಆಗಿದ್ರೂ, ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿದ್ರೂ ಎಲ್ಲೋ ಒಂದು ಕಡೆ ಓಪನ್ ಸ್ಟೇಜಲ್ಲಿ ಮಾತಾಡೋವಾಗಿರ್ಬೋದು, ಇಲ್ಲ ತುಂಬ ಗ್ಯಾದರ್ ಇರೋ ಪಬ್ಲಿಕ್ ಮುಂದೆ ಮಾತಾಡೋವಾಗಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಹಿಂಜರಿತಿದ್ಲು. ಬಟ್ ಲಾಸ್ಟ್ ವೆಕೇಷನ್ಸ್ ಬಂದಾಗ ನಾನು ತುಂಬ ಚೇಂಜಸ್ ನೋಡಿದ್ದೀನಿ ನನ್ನ ಮಗಳ ವಿಚಾರದಲ್ಲಿ. ತುಂಬ ಖುಷಿ ಆಗ್ತಿದೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ ನನ್ನ ಮಗಳನ್ನ ಸೇರಿಸಿರೋದಕ್ಕೆ. ಅವಳು ಇನ್ನೂ ಹೆಚ್ಚಿನ ರೀತಿಯಾಗಿ ಇಲ್ಲಿ ಓದಿ ಬೆಳೆದು ನನಗೆ ಒಂದು ಕಾನ್ಫಿಡೆನ್ಸ್ 100% ಈ ಒಂದು ಇನ್ಸ್ಟಿಟ್ಯೂಟಿಂದ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.